ಪ್ರೆಗ್ನೆನ್ಸಿನಲ್ಲಿ ಕಲ್ಲಂಗಡಿ ಹಣ್ಣನ್ನ ತಿನ್ಬೋದಾ? ಸೊ ಈ ಥರ ಹಣ್ಣುಗಳನ್ನು ತುಂಬ ಜನಕ್ಕೆ ಈ ಒಂದು ಭಯ ಇರುತ್ತೆ. ಇದರಿಂದ ಹೀಟ್ ಆಗುತ್ತೆ, ಇದರಿಂದ ಅಬಾರ್ಷನ್ ಆಗುತ್ತೆ, ಇದರಿಂದ ಬ್ಲೀಡಿಂಗ್ ಆಗುತ್ತೆ ಅಂತೆಲ್ಲ. ಸೊ ಕರ್ಬೂಜ ಇರ್ಬೋದು, ಅಂದರೆ ಈ ಸಿದೋಟಿ ಹಣ್ಣು ಅಂತ ನಾವೇನು ಹೇಳ್ತೀವಿ, ಅಥವಾ ಕಲ್ಲಂಗಡಿ ಹಣ್ಣು ಇರ್ಬೋದು, ಅಥವಾ ಈ ಬೇರೆ ಮೆಲನ್ಸ್, ಅದೇನು ಹಣ್ಣುಗಳು ಒಳಗಡೆ ಬೀಜ ಇರೋಂಥ ಹಣ್ಣುಗಳಿರುತ್ತೆ. ಅದನ್ನು ಯಾವುದೇ ಹಣ್ಣು ತಿಂದರೂ ಕೂಡ ತುಂಬ ಏನು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಲಿ, ಅದರಿಂದ ಕಾಂಪ್ಲಿಕೇಶನ್ಸ್ ಆಗಲಿ, ಬ್ಲೀಡಿಂಗ್ ಆಗಲಿ, ಅಬಾರ್ಷನ್ ಆಗಲಿ, ಪ್ರಿಮೆಚ್ಯೂರ್ ಡೆಲಿವರಿ ಆಗಲಿ, ಅದೆಲ್ಲ ಏನೂ ಆಗೋದಿಲ್ಲ. ಸೊ ಇದೆಲ್ಲ ಹಣ್ಣುಗಳನ್ನು ಮಿತವಾಗಿ ನಾವು ತಿಂದಾಗ ಇದರಿಂದ ಒಳ್ಳೆ ಅಂಶಗಳೇನಿರುತ್ತೆ. ಇದರಲ್ಲಿ ನೀರಿನ ಅಂಶ ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ವಿಟಮಿನ್ಸ್ ಇರುತ್ತೆ, ಇದರಲ್ಲಿ ಮಿನರಲ್ಸ್ ಇರುತ್ತೆ, ಇದರಲ್ಲಿ ತುಂಬ ಒಳ್ಳೆ ಶುಗರ್, ಅಂದರೆ ತುಂಬ ಗ್ಲೈಸಿಮಿಕ್ ಇಂಡೆಕ್ಸ್ ಎಲ್ಲ ಕಡಿಮೆ ಇರುತ್ತೆ. ಅಂದರೆ ಸಡನ್ನಾಗಿ ಶುಗರ್ ಎಲ್ಲ ಶೂಟಪ್ ಆಗಲ್ಲ ಇಂಥ ಹಣ್ಣುಗಳನ್ನ ತಿಂದಾಗ. ಸೊ ಈ ಹಣ್ಣುಗಳು ದೇಹಕ್ಕೆ ತಂಪು ನೀಡುತ್ತೆ, ಮತ್ತು ಇದರಿಂದ ನೀರಿನ ಅಂಶ ಇಂಪ್ರೂವ್ ಆಗಿಬಿಟ್ಟು ಹೈಡ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಇದು ತುಂಬಾ ಮುಖ್ಯವಾದ ಒಂದು ಅಂಶ.